ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಇವತ್ತು ನಮ್ಮೂರಿಂದ ಅರುಣವ್ರ ಮನೆಗೆ ಹೋಗ್ತಾ ಇದ್ದೆ. ಅಂದರೆ ನಮ್ಮೂರಿಂದ ಟಿಪ್ಟೂರಿಗೆ ಹೋಗ್ತಾ ಇದ್ದೆ, ಕರ್ಕೊಂಡೋಗೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರು. ಸೊ ಮಾರ್ನಿಂಗ್ ಬೇಗನೆ ಹೊರಟ್ವಿ ಟಿಫನ್ ಎಲ್ಲ ಮುಗಿಸ್ಕೊಂಡು. ಯಾಕೆ ಅಂದರೆ ನಮ್ಮ ತೋಟದಲ್ಲಿ ಅಡಿಕೆ ಗಿಡ ಏನು ಹೊಂಬಾಳೆ ಹೊಡೆದಿದೆ ಫಸ್ಟ್ ಒನ್ನು. ಸೊ ಅದಕ್ಕೆ ಪೂಜೆ ಮಾಡಬೇಕಾಗಿತ್ತು, ಹಾಗಾಗಿ ಬೇಗ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನಗೂ ಕೂಡ ಸ್ವಲ್ಪ ಕೋಲ್ಡ್ ಆಗಿತ್ತು, ಸ್ವಲ್ಪ ಹುಷಾರಿರಲಿಲ್ಲ ಅಂತಲೇ ಹೇಳ್ಬೋದು. ಹಂಗಾದ್ರೂ ಪೂಜೆ ಮಾಡಬೇಕಲ್ವಾ, ಸೊ ಅದಕ್ಕೆ ಬೇಗ ಎದ್ದು ರೆಡಿಯಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಇದೇ ಆಗಿರುತ್ತೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಆ ಗಾಡಿಗೆ ಈ ಥರ ಗಣೇಶ ಹಾಕ್ಸ್ಬೇಕಾಗಿತ್ತು. ಗಣೇಶ ನಾನು ಚೇಂಜ್ ಮಾಡಬೇಕಿತ್ತು, ಮುಖ ಇದಾಗಿದೆ. ಸೊ ಗೈಸ್, ಇವಾಗ ತೋಟಕ್ಕೆ ಹೊರಟಿದ್ದೀವಿ. ಹೊಂಬಾಳೆ ಹೊಡೆದಿತ್ತು ಅಡಿಕೆ ಗಿಡ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಇಲ್ಲಿ ಊಟ ಎಲ್ಲ ಅಲ್ಲಿಗೆ ತೊಗೊಂಡಿದ್ದೀವಿ, ಪೂಜೆ ಸಾಮಾನು, ಊಟದ್ದು ಎಲ್ಲ. ಹೆಂಗೂ ತೋಟಕ್ಕೆ ಹೋಗ್ತೀವಲ್ವಾ, ಮಧ್ಯಾಹ್ನ ಆಗಿದೆ. ಸೊ ಪೂಜೆಗೆ ಹೆಂಗೂ ಅಡುಗೆ ಮಾಡ್ಕೊಳ್ಳೇಬೇಕಾಗಿತ್ತು. ಸೊ ಅನ್ನ ಸಾಂಬಾರು, ಪಾಯಸ, ಮೊಸರು ಎಲ್ಲ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಅಪ್ಪಾಜಿ ಅಮ್ಮಂಗೂ ಬರೋಕ್ಕೆ ಹೇಳಿದ್ದೀನಿ, ಬಂದರು ಆಲ್ರೆಡಿ. ಸೊ ಪೂಜಾ, ಲಾವು ಎಲ್ಲರೂ ಹೊರಟಿದ್ದೀವಿ. ಸೊ ಇವಾಗ ಹೊರಡಬೇಕು ಮನೆಯಿಂದ. ಹೊರಟ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಹೇಗೆ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡೋಣ ಅಂತೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವರೆಲ್ಲಿ ಯಾರು ಬರ್ತಾರೆ? ಹಾಕು. ಈಗ ಅರುಣ ತನ್ನಲ್ಲ ಇದರಲ್ಲಿ ಇಲ್ಲ, ಅಲ್ಲೆಲ್ಲ ಅದ್ರೊಳಗೆ ದೀಪ ಇತ್ತಲ್ಲ ಅದ್ರಲ್ಲಿತ್ತು. ಅಯ್ಯೋ ದೀಪ ಡೆಕೋರೇಷನ್ ಮಾಡ್ತಿರ್ಲಿಲ್ವ? ಹೋಗಿ ಈಗ ಕೂತಿರ್ತೀವಿ ಇಲ್ಲೇ. ಇದನ್ನ ವಿಭೂತಿ, ಕುಂಕುಮ, ಅರಿಶಿನ, ಹೂವ ಅಲ್ಲ ಕಳ್ಸಕ್ಕೆ ಇದನ್ನೇ ಇದು ಅಂದ್ರೆ ಏನು? ಏನು ಮಾಡ್ತಾವ? ಅದು ಇದು ಇಕ್ಕು, ಇದು ಇಕ್ಕು ಮಾಡ್ತಾವಕ್ಕೆ ಏನು ಹೇಳ್ತೀವಿ ನನಗೆ ಗೊತ್ತು. ಮಾಡ್ತೀವಿ ಹಂಗೆ ಮಾಡಿಸ್ರಿ. ವಿಭೂತಿ, ಕುಂಕುಮ, ಅರಿಶಿನ ಎಲ್ಲ ಇಕ್ರಿ. ಇದು ಮೀನ್ಸ್ ಅದು. ಹಾಕು ಇಲ್ಲಿ, ಹಾಕು ಇಲ್ಲಿಗೊಂದು ಕೊಡ್ರಿ, ಇಲ್ಲಿ ದಾರ ತಡೋರ್ಸಿಕ್ಕಾಣೆ. ದೊಡ್ಡದಿಲ್ಲ, ಕಟ್ಟಬೇಕಿತ್ತು, ಮರಕಟ್ಟೆ ಅದಕ್ಕೊಂದು ಅಲ್ಲಿಗೊಂದು ಹಾಕು, ಮರಕ್ಕೊಂದು ಕಟ್ಟು. ಅಲ್ಲಿಗೆ ಹಾಕ್ತೀನಮ್ಮ. ಗಣಪತಿಗೊಂದು ಹಾಕ್ರಿ, ದೀಪಕ್ಕೊಂದು ಹಾಕ್ರಿ. ಅವು ಟೈಟ್ ಇದು ಗಣಪತಿಗೆ ಇನ್ನೊಂದು ಕೊಟ್ಟನೇನಪ್ಪ ನಿಮಗೆ. ಇಲ್ಲಿ ಕೆಳಗೆ ಹಿಂಗೆ ನಿಂತ್ಕೊಂಡ್ರೆ ಮಣ್ಣು ಬೀಳುತ್ತೆ. ಬಾಯಿಗಡಿ ನಾನು ಹಚ್ಚಿ ಇಕ್ತೀನಿ, ಇದಾಗ ಬಿಡ್ತೀನಿ. ಎಡೆ ಇಲ್ಲಿಗೆ ತಂದೈತೆ ಮತ್ತೆ. ಈಗ ಕಟ್ಟಿಗಳಲ್ಲೇ ತಕ್ಕೊಂಬಿಟ್ಟು ಒಂದೊಂದಕ್ಕೆ 3 ಪೀಸ್ ಸ್ವಲ್ಪ ಬಡ್ಸು ಹಾಕು ಎಲೆ. ಎಲೆ ಇವು ಇದಾವಲ್ಲ, ಎಷ್ಟೊಂದು ಎಲೆ ಹಾಕ್ರಿ, ಇನ್ನೊಂದ ಏನು ಆಗಲ್ಲ. ಸ್ವಲ್ಪ ಒಂದಕ್ಕೆ ಎಲ್ಲ ತಕ್ಕೊಂಡು ಇಷ್ಟಿಷ್ಟು 3 ಗಿಡ ಇನ್ನೊಂದೆರಡು ಎಲೆ ಹಾಕರ್ಷ. ಇಲ್ಲಿ ಇದಾವಲ್ಲ, ಅಲ್ಲಿಗೆ ಮಣ್ಣಾದ್ರೂ ತಿರವ. ಅಲ್ಲ ಇದು ಮೂರಕ್ಕೆ ಪಾಪ ಅದನ್ನ ಸ್ವಲ್ಪ ಇಕ್ಕು, ಏನು ಆಗಲ್ಲ. ಇಕ್ಕು ಅಪ್ಪರನೇ ಇಕ್ಕು. ಇದು ಕೈ ತುಂಬ ಸಣ್ಣ ಇಕ್ಕಬೇಕು, ಹಂಗಂದ್ರೆ ತೀರಾ ಇಕ್ಕುತ್ತದೆ. ಮತ್ತೆ ಎಲೆಲೆ ಇಡಬೇಕು. ಇನ್ನೊಂದು ಬೇಕಾದ್ರೆ ಹಸಿ ಕೊಟ್ರ ಆಗ್ತದೆ. ಇಡು ಇನ್ನೊಂದು ಸ್ವಲ್ಪ ಸಾಂಬಾರು, ಪಾಯಸ. ಸಾಂಬಾರು ಕರೆಕ್ಟಾಗಿ ಇಕ್ತಿದ್ಯಾ ಅಂತವ. ಕರೆಕ್ಟಾಗಿ ಮಾಡ್ತಾ ಇದೀನಿ.
ನಿಧಾನಕ್ಕೆ ಬಿಡು. ಹಾಂ ಎಲ್ಲಿ ತೆಗಿಯವ ಎಲ್ಲಿ ತೆಗಿತಿ ಇಲ್ಲಿ ಇವಳ ಹತ್ರ ಐತೆ. ಬೇರೆ ಇಲ್ವಾ? ಅಲ್ವಾ ಈ ಕಡೆಲೂ ಇನ್ನೊಂದು ವಾಟಿ ದೊಡ್ಡದಲ್ಲ ದಪ್ಪ ಆಯ್ತಲ್ಲ. ಒಂದಲ್ಲಿ 2-3 ಹೊಡಿತವ. ಹಿಂಗೆ ಇಲ್ಲಿ ಉದ್ದ ಇರುತ್ತೆ. ಈ ಕಡೆ ಒಂದೈತೆ. ಹೌದಾ? ಹಂಗಾರೆ ಈ ಕಡೆನೂ ಒಂದೈತೆ. ಇದು ಇದಾಗಿ ಒಣಗಿ ಹಿಂಗ್ ಬಿದ್ಮೇಲೆ ಅದು ಕಾಣಿಸುತ್ತೆ. ಯಾ ಹಾ ಹಾ ಹಾ. ಎಷ್ಟು ಕುಕ್ಮಿಕ್ ಬಂದ್ರಲ್ಲಿ ಊದ್ಗಡಿ ಬಿಡಲಿಲ್ಲ. ಅಲ್ಲೋಗಿ ನೆನೆಸ್ಕೊತಾ ಇದೀನಿ. ಊದ್ಗಡಿ ಇಲ್ವಲ್ಲ. ಬಿಡ್ಬೇಕಾಯ್ತು. ಯಾಕಮ್ಮ ಬಿಟ್ಟಿರ ಚಲ್ಲೋತದು. ಬಿಟ್ರತ್ತ ಐತೆ ಬಿಟ್ಟಲ್ಲಿ ಇಕ್ಕಿರ ಬಿಟ್ಟಿಂಗ್ ಇಕ್ಕಿ ತಟ್ಟೆ ಇಕ್ಕಿ ನಾನು ತಟ್ಟೆ ತಕೊಂಡೋಗಿ ಹೋಗಿದ್ದೀನಿ, ಬಿದ್ದೈತಿ ಅಷ್ಟೇ. ಅಲ್ಲಿ ಇಟ್ಟಿರೋದು ನೋಡಿಲ್ಲ. ಅದು ಫಸ್ಟೇ ಬಿದ್ದೋಯ್ತು ನೋಡಿ ಗೈಸ್. ಇವರು ಅಶಿತವರ ದೊಡ್ಡತ್ತೆ. ಅವ್ರು ಹಿಂಗೆ ಮಾಡ್ತಾರೆ ಯಾವಾಗಲೂ. ಜಸ್ಟ್ ಅಷ್ಟೇ ಅವ್ರು ಮಾಡೋದು ಹಾಯ್ ಅಂತ. ನೀವು ಹಿಂಗೆ ಆಡಿ ಬರೋ ಊದ್ಗಡ್ಡಿ ಬೆಳಗ್ಗೆ ಹೋಗ್ತೀನಿ ನೀನು. ಇವರಿದಾರಲ್ಲ ಇವರು ಅತ್ತೆ ಏನಾಗಬೇಕು ನೀನು? ಏನಾಗಬೇಕು ನಿನಗೆ? ಹಂಗೆ ಹೇಳ್ತಲ್ಲ ಆಂಟಿ ಹೇಳ್ತಿಲ್ಲ ರೀ. ನನಗೆ ಅವ್ರಿಗೆ ಕನ್ಫ್ಯೂಸ್ ಆಗಬೇಕು. ನನಗೆ ಅತ್ತೆ ಆಗಬೇಕು. ಭಾವ ಸ್ಟೈಲು ಎಲ್ಲೌದಾ ಅಲ್ಲಿ ಕೂತ ಮಾಡ್ಬೇಡ್ರಿ ಬಲ್ರಿ ಮಾಡ್ರಿ ಲಾಸ್ಟ್ ಮಾಡ್ತಾರೆ. ನೀವು ಅನ್ನೋದು ಹೂವು ಇಟ್ಕೊಳಿಕೆ ಇದು ಹೂವು ಇದು ಅರ್ಷಿತ ಕೈ ಮುಗ್ದಾಗ್ಬಿಟ್ಟು. ಹೌದಾ? ನೋಡಿ ಅರುಣ ಬಂದ ತಕ್ಷಣ ಆಗ್ತು ಅಪ್ನೆ. ನನ್ನ ಹೆಂಡತಿಗೆ ಯಾರಿಗಾರು ಒಬ್ರು ಒಟ್ಟಲ್ಲಿ ಒಬ್ರು ಬಿದ್ರೆ ಇಬ್ರಿಗೂ ಬಿದ್ದಂಗೆ. ಅದೇ ಆಗ್ಲೇ ನಾವು ಇಟ್ಕೊಂಡು ನಾನು ಪೂಜೆ ಮಾಡೋ ಗಂಟೆ ಎಲ್ಲ ಮಾಡೋದು. ನಾರಪ್ಪ ಕೈ ಮುಗಿದ ಲೇಟ್ ಅನ್ನೋದು. ಒಬ್ಬೊಬ್ರು ಹೆಣ್ಮಕ್ಳುಗಳು ಎಲ್ಲರೂ ಮಾಡ್ತಾರೆ. ಏನು ಮಾಡಿಲ್ಲ. ನಾನೊಂದು ಪೂಜೆ ಆಗತ್ತೆ ಬಿಡೋದು ರೂಢಿ ಇರ್ಲಿಲ್ಲ. ಇವಾಗ ವಾರ ಮಾಡಕ್ ಬಿಡ್ತೀನಿ. ವಾರಕ್ಕೆ ಒಂದ್ಸರಿ ಎಕ್ಸಾಮ್ ಒಂದು ವಾರ ರಜೆ ಕೊಟ್ಟರು. ಒಂದೊಂದು ಎಕ್ಸಾಮ್ಗ ಸೆಕೆಂಡ್ ಪಿಯುನ ಅಲ್ಲ ಡಿಗ್ರಿಗ ಈ ಸರಿ ಮುಗ್ದೆ ಚೆನ್ನಾಗಿ ಎಷ್ಟು 2-3 ಮಾಡಿಲ್ಲ ಇಲ್ವಾ? ಇಲ್ಲ ಮಾಡಿರ್ಲೇ ಇಲ್ಲ. ನಮ್ಮ ಊರೊಳಗೆ ನಾಗ್ಲಕ್ಕ ನೇತ್ರಕ್ಕ ಸುತ್ತ ಎರಚ್ಕೊಂಬ ಅಂಡಿ.
ಸಿಮೆಂಟ್ ಅಲ್ಲಿಗೆ ಬೇಕಲ್ಲ ಎಲ್ಲಿಗಮ್ಮ? ಹ್ಞೂ ಅಲ್ಲಿ ತನಕ ಹಾಕಕ್ಕೆ ಹೋಗ್ಬಾರ್ದು ಪೂಜೆ ಮಾಡಾದ್ಮೇಲೆ ಸಿಗ್ತಾವ ಬರ್ರಿ ಮಾಡಿದ್ದಾವ ಟೈಮ್ ಅಲ್ವಾ? ಎಣ್ಣೆನೆ ಬಂದು ನೋಡ್ಕೊಂಡು ಹೋಗಿದ್ರಾ? ಒಂಬಳೆ ಹೊಡೆದಿರೋದು ಪಲ್ಲವೇರ ಅಪ್ಪಾಜಿ ತೋಟ ಚೂರು ಹಾಕಿ ನನಗೆ ಸ್ವಲ್ಪ ಸ್ವಲ್ಪ ಸಾಕು 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 ಸಾಕು. ನನ್ನ ಡೆಡಿಕೇಶನ್ ಒಳಗೆ ಕಾಣಿಸ್ತಾನೆ ಇಲ್ಲ ನೋಡು. ತಿನ್ನ ಬಿಟ್ಬಿಟ್ಟು ಮಾಡ್ತಾ ಇದ್ದೀನಿ, ಅವೆಲ್ಲ ಕಾಣಲ್ಲ. ನನ್ನ ಡೆಡಿಕೇಶನ್ ನೋಡ ನಿನ್ಗೋಸ್ಕರ ಈ ಕಡೆ. ಆದ್ರೂ ಬೈತಾಳೆ. ನನ್ನ ಬೈಯಲ್ಲಪ್ಪ, ಬೈತೀನಿ ನನ್ನನ್ನು ಇಲ್ಲ ತಾನೆ. ನಿನ್ನನ್ನು ಬೈ, ನೀ ಯಾವತ್ತು ನನ್ನ ಅಷ್ಟೊಂದು ಬೈ, ನಿನ್ನೇ ಬೈ. ಕುಮಾರ್ ಅನ್ನ ಏನ ಪಾಪ ಮಾಸ್ಟರ್ ಇಟ್ಕೋಣ 1200 ಅಡಿ ಬಿಟ್ಟಾರೆ ಸೋಲಾರ್. ಹಾಯ್ ಹಾಯ್ ಈ ಕಡೆ ಆ ಕಡೆ ಇವಾಗ ಇವಾಗ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ 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 ಹಾಯ್. ಸೊ ಗೈಸ್, ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದು ನಮ್ಮ ಅತ್ತೆ ನೆನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕಿ ಕಲರ್ ಹಾಕಿದ್ದಾರೆ. ನಾನಿರಲಿಲ್ಲ, ನಾನು ಊರಲ್ಲಿದ್ದೆ. ಸೊ ಅವರೇ ರಂಗೋಲಿ ಎಲ್ಲ ಹಾಕಿ ಕಲರ್ ಹಾಕಿದ್ದಾರೆ. ಇವತ್ತು ಹಂಗೆ ಬಿಟ್ಟಿದ್ದಾರೆ, ಹೋಗ್ಸಿಲ್ಲ. ಚೆನ್ನಾಗಿ ಬಂದಿದೆ ಗೈಸ್. ಸೊ ಜಸ್ಟು ಮನೆಗೆ ಬಂದ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡು ತೋಟದಲ್ಲೇ ಊಟ ಎಲ್ಲ ಮಾಡಿಕೊಂಡು ಸೊ ವ್ಲಾಗ್ ಎಂಡ್ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.